ಅವರಿಗೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದಂಥ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಮುಂದಿನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಲ್ಲೇ ಹೊರಗೆ ಮಾಡೋದು ಮಾದೇವ್ ಹಡ್ಪಾದವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿಡಿಯೋ ಮಾಡ ಒಳಗದ ಸರಿನ ಒಳಗಿಲ್ಲ ಹೇಳಿ ಪುಣ್ಯಾತ್ಮ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಪಿಡಿಒರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಒಂದು ಚಪ್ಪಾಳೆ ತಟ್ಟದ ಮೂಲಕ ಒಂದು ಅಭಿನಂದನೆ. ಏನಕ್ಕಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ತನ್ನದೇ ಆದ ಒಂದು ಸಭೆಯನ್ನ ವಿಶೇಷ ಸಭೆಯನ್ನ ಮಾಡ್ಬೇಕಂತಂದು ಸರ್ಕಾರದ ಸುತ್ತೋಲೆ ಐತಿ. ಅದನ್ನು ಪ್ರಪ್ರಥಮವಾಗಿ ನಾವು ಶಿಗ್ಗಾಂವ ತಾಲೂಕಿನಾಗ ಪ್ರಪ್ರಥಮವಾಗಿ ಈ ಒಂದು ಮೀಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಈ ಶಿಸ್ನಾಳ ಗ್ರಾಮದ ಗ್ರಾಮ ಪಂಚಾಯಿತಿಯ ಪಿಡಿಒರು ಮತ್ತು ಅಧ್ಯಕ್ಷರು ಅನ್ನೋದಕ್ಕೆ ದೊಡ್ಡ ಮಾತಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಬಹಳ ವಿರಳ, ಬಹಳ ಕಡಿಮೆ ಪ್ರಮಾಣದಾಗ ಮಾಡ್ತಾರ. ಅಂಥದ್ದು ಮಾಡಿದ್ದು ಎಲ್ಲ ನಮ್ಗೆ ಬಹಳ ಅನುಕೂಲ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಶಿಸ್ನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂತಹ ಅಂಗವಿಕಲರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನ ಆಲಿಸ್ಬೇಕು, ಅವುಗಳನ್ನ ಲಿಸ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವುಗಳನ್ನ ಹಂತ ಹಂತವಾಗಿ ಅದನ್ನ ಪರಿಹರಿಸಲಿಕ್ಕೆ ಏನು ನಾವು ಅನುಕೂಲ ಮಾಡ್ಬೇಕು ಅನ್ನೋದನ್ನ ಹೊತ್ಕೊಂಡು ವಿಶೇಷವಾಗಿ ಚರ್ಚೆ ಮಾಡಲಿಕ್ಕೆ ವಿಶೇಷವಾದ ಇದು ಒಂದು ಗ್ರಾಮ ಸಭೆಯನ್ನ ನಾವು ಆಯೋಜನೆ ಮಾಡಿದ್ವಿ. ಸಮಸ್ಯೆಗಳು ಬಹಳ ಇರ್ತಾವ. ಇವತ್ತು ನಾವೇನು ಇಷ್ಟು ಜನ ಸೇರಿ ಒಂದು 25-30 ಜನ ಇದು ಪ್ರತಿಯೊಬ್ಬರಿಗೆ ಏನು ಸಮಸ್ಯೆ ಅದ ಒಂದು ಲಿಸ್ಟ್ ಮಾಡ್ತಾರ, ಸರ್ಕಾರದಿಂದ ಒಂದು ಯೋಜನೆಗಳ ಬಗ್ಗೆ ಹೇಳ್ತಾರ. ಆಮೇಲೆ ನಮ್ದು ಮೀಸಲು 5% ಅನುದಾನ ಐತಿ, ಆ 5% ಅನುದಾನ ಹೆಂಗ್ ಬಳಕೆ ಮಾಡ್ಬೇಕು, ಎಷ್ಟು ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಮೊದಲೇ ರಾಟಿ ಗೀಟಿ ಎಲ್ಲ ಕೊಡ್ಲಿಕ್ಕೆ ಬರ್ತಿತ್ತು. ಈಗ ನಮ್ಮ ಪಂಚಾಯತಿಯಲ್ಲಿ ಒಂದು ರೂಲ್ಸ್ ಬಂದೈತಿ, ಅದನ್ನ ಸಂಘ ಸಂಸ್ಥೆ ಕೊಡ್ಬೇಕು, ನಿಮ್ಮಲ್ಲಿ ಸಮೂಹದಾಗ ಕೊಡ್ಬೇಕು. ಅಂದ್ರೆ ಒಂದು 10-20 ಮಂದಿ 50 ಮಂದಿ ನೀವೇನು ಟೀಮ್ ಮಾಡ್ತೀರಿ, ಆ ಟೀಮ್ನಾರು ನೀವೇನು ಭೇಟಿ ಕೊಡ್ತೀರಿ, ಕ್ರಿಯಾ ಸಮಿತಿನಾರು ನಮ್ಮ ಪಿಡಿಒರಿಗೆ ಹೇಳಿದ್ರೆ, ನಮ್ಮ ಕಾರ್ಯದರ್ಶಿಗೆ ಹೇಳಿದ್ರೆ ಅವ್ರು ಅದನ್ನ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಸೊ ಹಿಂಗಾಗಿ ಈ ಗ್ರಾಮ ಸಭೆ ಉದ್ದೇಶ ಏನಂತಂದ್ರೆ ನಿಮಗೆ ಏನು ಸೌಲಭ್ಯಕ್ಕೆ ಬಂದೈತಿಲ್ಲ 5% ಅನುದಾನ, ಅದನ್ನ ಹೆಂಗ್ ಬಳಕೆ ಮಾಡ್ಬೇಕು, ಅದಕ್ಕೆ ನಿಮ್ಗೆ ಏನು ಸಮಸ್ಯೆಗಳದಾವ ನಿಮ್ಮ ಅಂಗವಿಕಲರಿಗೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಇದನ್ನ ಕೇಳಲಿಕ್ಕೆ ಮಾತ್ರ ಇದೆ. ಕುಂದುಕೊರತೆ ಸಭೆ ಅನ್ಕೊಡ್ರಿ, ಗ್ರಾಮ ಸಭೆ ಹೇಳ್ರಿ, ನಿಮ್ಮ ಸಮಸ್ಯೆಗಳನ್ನ ಕೇಳಿ ಅದನ್ನ ಪರಿಹಾರ ಮಾಡ್ತಕ್ಕ. ಆಮೇಲೆ ಒಂದೇ ದಿನಕ್ಕೆ ಆಗುದಿಲ್ಲ, ಅದು ತಲೆಯಲ್ಲಿ ಇದೆ. ಇವತ್ತು ಬಂದೀವಿ ನಾವು ಸಮಸ್ಯೆ ಹೇಳಿರಿ, ನಾಳೆ ಸರಿ ಆಗ್ಬಿಡ್ಬೇಕಂದ್ರೆ ಆಗುದಿಲ್ಲ. ಅದಕ್ಕೆ ವ್ಯವಸ್ಥೆ ಐತಿ. ಯಾಕಂದ್ರೆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ದಿನಕ್ಕೆ ಇಷ್ಟು ಜನರಿಗೆ ಮೊದಲೇ ಹೆಲ್ಪ್ ಮಾಡ್ಬೇಕು, ಆಮೇಲೆ ಇವ್ರಿಗೆ ಹಿಂಗ ಪರ್ಸೆಂಟೇಜ್ ಮೇಲೂ ಮಾಡ್ತಾರ. ಆಮೇಲೆ ವೈಯಕ್ತಿಕ ಗುರಿ ಇಲ್ಲ, ಕರ ವಸೂಲಿದಾಗ ಅಷ್ಟೇ ಐತೆ. ಸಣ್ಣ ಪುಟ್ಟ ರೈತರು ಖರ್ಚು ಮಾಡೋದು. ಈಗ 2-3 ಈಗ ನೋಡ್ರಿ, ಮೊನ್ನೆ ಒಂದ್ಸಲ ಹಾಗೇರಿಲ್ಲ ಗಾಡಿ ತುಂಬ ಈಗ ಆರೋಗ್ಯ ಆಯ್ತು, ಭಿಕ್ಷೆ ಬಂತು 3%, ಲೈಬ್ರರಿ ಕ್ರಾಪ್ ಬಂತು. ಈಗ ಅದಕ್ಕೆ ಇದ್ರಾಗ ಅನುಕೂಲಗಳಿಲ್ಲ. ಸರಿ, ಒಟ್ಟ ನಿಮ್ಗೆ ಏನಪ್ಪಾ ಅಂತಂದ್ರೆ ವೈಯಕ್ತಿಕವಾಗಿ ಇರುವುದಿಲ್ಲ, ನೀವು ಸಂಘಟನೆಗಳನ್ನ ಮಾಡ್ಬೇಕು. ಯಾಕೆ ಹಿಂಗ ಹೇಳತ್ತಾರಪ್ಪ ಅಂದ್ರೆ ವೈಯಕ್ತಿಕ ಯಾಕೆ ಕೊಡ್ಲಿಕ್ಕೆ ರಾಟಿ ಕೊಟ್ರ ರಾಟಿ ಯಾರು ಹೊಲಿತಾರ ಅನ್ಕೊಂಡ್ಬಿಟ್ಟಿ ಸಮಸ್ಯೆ ಇರೋದು ಹೆಂಗ ಐತಿ. ಆದ್ರೆ ಅನಿವಾರ್ಯತೆ ಕಾಣಿತ್ತ ಹಂಗ ಪ್ರೋಟೋಕಾಲ್ ಮಾಡಿದ್ರೆ ಜಾರಿಗೊಳಿಸಿದ್ರೆ ಆಗ್ಬಿಡ್ತದೆ. ಈಗ ನೀವು ಒಂದು ಸಂಘಟನೆ ಮಾಡ್ಕೋಬೇಕು, ಕೆಲವು ಸಂಘ ರಿಜಿಸ್ಟರ್ ಮಾಡ್ಕೋಬೇಕು, 10-20 ಮಂದಿ ರೆಡಿ ಆಗ್ಬೇಕು. ನಿಮಗೆ 2016 ಅಂಗವಿಕಲರ ಕಾಯ್ದೆ ಐತಿ, ನಮ್ಗೊಂದು ಕಾನೂನು ಮಾಡ್ಯಾರ. 2000 ಅಂಗವಿಕಲರ ಕಾಯ್ದೆ ಪ್ರಕಾರ ನಿಮ್ಗೆ ನಾನು ಅದು ಬೇಕು, ನಿಮ್ಗೆ ಎಲ್ಲರಿಗೂ ಒಂದು ಬುಕ್ ನಾನು ಮುಟ್ಟಿಸ್ಬಲ್ಲೆ. ಅಷ್ಟೊಂದು ವ್ಯವಸ್ಥಿತವಾಗಿ ಅದರಲ್ಲಿ ಮಾಹಿತಿ ಐತಿ. ಅಂಗವಿಕಲರು ಯಾವ ರೀತಿ ಏನು ಕೆಲಸ ಮಾಡ್ಕೋಬೇಕು, ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಸ್ಕೀಮ್ಗಳನ್ನು ಹೆಂಗ್ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ವ್ಯವಸ್ಥಿತವಾಗಿ ಕೊಟ್ರ. ಅದರಲ್ಲಿ ಒಂದು ಭಾಗವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದನ್ನ ನಿಮ್ಮನ್ನ ಅನುಷ್ಠಾನ ಮಾಡಕತ್ತಾರ. ನೀವು ಒಂದು ಸಂಘ ಮಾಡ್ಕೊಂಡು ಒಂದು 15-20 ಮಂದಿ ಸಂಘ ಮಾಡ್ಕೊಂಡು ಕ್ರಿಯಾಯೋಜನೆ ಮಾಡ್ಕೊಂಡು ಏನ್ ಮಾಡ್ತೀರ ಅನ್ನೋದು ನೀವು ಪ್ಲಾನ್ ಮಾಡ್ಕೋಬೇಕು. 10-15 ಮಂದಿ ನೀವು ಮೇಣಬತ್ತಿ ತಯಾರಿಸ್ತಿರೋ, ಆಮೇಲೆ ಊದ್ಬತ್ತಿನ ರೆಡಿ ಮಾಡ್ಕೊತಿರೋ, ಹಳ್ಳಿ ರೆಡಿ ಮಾಡ್ತಿರೋ, ಈ ಬತ್ತಿ ಬರ್ತಾವಲ್ಲ ಅದನ್ನ ರೆಡಿ ಮಾಡ್ಕೊತಿರೋ, ಏನ್ ಬೇಕು ಅನ್ನೋದು ಇಲ್ಲ. ಎಲ್ಲಾರು ಸೇರಿಸಿ ನಮ್ಮ ಮನೆಗೆ ಒಂದೊಂದು ಪಾರೆಂಟ್ ರೇಟ್ ಬರ್ತಾವ.
ಕಮೋಡ್ ಅಷ್ಟೇ 2-3 ಸಾವಿರ ರೂಪಾಯಿ ಒಂದು ಕಮೋಡ್ ಅವು ಬೇಕು ಪಾನಾಗಿದ್ರೆ ನೀವು ಅದರಿಂದ ನೀವು ಕ್ರಿಯಾ ಯೋಜನೆ ಮಾಡಿ ಇವ್ರಿಗೆ ಕೊಡ್ಬೋದು. ಒಂದು 20-30 ಮಂದಿ ಟೀಮ್ ರೆಡಿ ಮಾಡಿ ಅವ್ರು ಅದನ್ನ ಪರಿಶೀಲನೆ ಮಾಡಿ ಯುವ ಸಾಹೇಬ್ ಜೊತೆ ಮಾತಾಡಿ ನಿಮ್ಗೆ ಅದನ್ನ ಫೈನಲ್ ಮಾಡ್ತಾರೆ. ಅಂದ್ರೆ ನೀವು ಮೊದ್ಲು ಮಾತಾಡ್ಕೋಬೇಕು. ಈಗ ಮೊದ್ಲೇಕ್ ಅವ್ರ ಮೇಲೆ ಇತ್ತು ಏನ್ ಹೇಳ್ರಿ, ಏನಾದ್ರೂ ಕೊಡಬಹುದು ಅಂತ ಅವ್ರಿಗೆ ಅಧಿಕಾರ ಇತ್ತು. ಈಗ ಹಂಗಿಲ್ಲ, ನಿಮ್ಮಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ನೀವು ಸಂಘ ಸಂಸ್ಥೆಗೆ ಅಷ್ಟೇ ಬರ್ಬೇಕು, ನೀವ ಗುಂಪಾಗಿ ಬರ್ಬೇಕು. ಈಗ ಅಂದ್ರೆ ಒಗ್ಗಟ್ಟಿಲ್ಲ ನಮ್ಮಲ್ಲಿ, ಒಗ್ಗಟ್ಟಾಗಿ ಬರ್ರಿ. ನೀವು ನಿಮ್ಗೆ ಏನ್ ಬೇಕಂದ್ರೆ ಪ್ಲಾನ್ ಮಾಡ್ಕೊಳ್ರಿ. ನಿಮ್ಗೆ ಒಬ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ಲಾರು. ಯಾಕಂದ್ರೆ ನಾವು ಕೆಲವು ಅಂಗವಿಕಲರಿಗೆ ದೈಹಿಕ ಅಂಗವಿಕಲರಿಗೆ ಹೊರಗಡೆ ಹೋಗೋದು ಬಹಳ ಕಷ್ಟ ಐತಿ, ವಾಶ್ರೂಮ್ ಇಂದ ಬಹಳ ಪ್ರಾಬ್ಲಮ್ ಐತಿ. ಆಮೇಲೆ ಬ್ಲೈಂಡ್ ಇದ್ದರಿಗೆ ಕಣ್ಣು ಆಪರೇಷನ್ ಇಂದ ಸಮಸ್ಯೆ ಇರ್ತಾವು. ಆಮೇಲೆ ಅವ್ರಿಗೆ ಬ್ರೈಟ್ ಕಿಟ್ ಬೇಕಾಗಿರ್ತೈತಿ. ಅಂತವೇನದವ ನೀವು ಫೈನಲ್ ಮಾಡ್ಕೊಡ್ರಿ. ಫೈನಲ್ ಮಾಡಿ ಇದನ್ನ ನಮ್ಗೆ ಕೊಡ್ರಿ ಅಂತ ಪಂಚಾಯತಿ ಮಂಟಪದಿಂದ ನೀವು ಲೆಟರ್ ಕೊಟ್ರ ಅವ್ರ ಅಧ್ಯಕ್ಷರು ಮತ್ತೆಲ್ಲ PDO ಅವರು ಒಂದು ಡಿಸೈಡ್ ಮಾಡಿ ನೀವು ಕೊಡತಕ್ಕಂತ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಗಾಡಿದು ಭಾಳ ಜನ ಹೇಳ್ತಾರೆ, ಗಾಡಿ ಬಂದಿಲ್ರಿ, ನಾವು ಗಾಡಿ ಬಂದಿಲ್ಲ. ಗಾಡಿ ಬಹಳ ರೂಲ್ಸ್ ಅದಾವ. ಅದು ದೈಹಿಕ ಅಂಗವಿಕಲರಿಗೆ ಮಾತ್ರ ಕೊಡ್ತಾರ, ಮಾನಸಿಕ ಅಂಗವಿಕಲರಿಗೆ ಕೊಡೋದಿಲ್ಲ. ಆಮೇಲೆ ಬುದ್ಧಿಮಾಂದ್ಯರಿಗೆ ಕೊಡೋದಿಲ್ಲ. ಒಂದ್ ಕೈ ಇಲ್ಲಪ್ಪ ಅಂತಂದ್ರು ಗಾಡಿ ಕೊಡೋದಿಲ್ಲ. ಕೆಲವು ರೂಲ್ ಅದಾವ. ಅವ್ರಿಗೆ ಮೇಲೆ ಸ್ಟೇರಿಂಗ್ ಇರ್ಬೇಕು, DL ಎಲ್ಲ ನಡ್ಕೋಬೇಕು, ಕಣ್ಣು ದೃಷ್ಟಿ ಕರೆಕ್ಟ್ ಇರ್ಬೇಕು, ಅಂತವ್ರಿಗೆ ಮಾತ್ರ ಡ್ರೈವಿಂಗ್ ಗಾಡಿ ಕೊಡ್ತಾರ. ಅದು ಗಾಡಿ ಏನ್ ಹೇಳ್ರಿ 85% ಇಂದ ಕೊಟ್ಕೊಂತ ಬರ್ತಾರ. ನಮ್ ಜಿಲ್ಲಾಕ್ ಒಂದ್ 20 ಬಂದವ್ರಿ, ನಮ್ ತಾಲೂಕಿಗೆ ನಮ್ ಕೊಡ್ಲಿಲ್ಲ ಅಂತ ಬಹಳ ಊರಾಗ ಎಲ್ಲಾ ಸಮಸ್ಯೆ ಕೊಡಾಕ. ಆಮೇಲೆ ನಾವು ಇಷ್ಟ ದಿನ MLA ಅವ್ರ ಫಂಡ್ ಬಳಕೆ ಆಗಿರ್ಲಿಲ್ಲ. MLA ಅವ್ರದ್ದು ಒಂದು ಶಾಸಕರ ನಿಧಿ ಅಂತ ಇರ್ತೈತಿ, ಅವರು ಬಹಳ ಮಂದಿ ಬಳಕೆ ಮಾಡಿಲ್ಲ. ಈಗ ನಾವು ಅದ್ರ ಬಗ್ಗೆ ಬಹಳ ಒತ್ತಾಯ ಮಾಡಿ ಎಲ್ಲರಿಗೂ ಅದನ್ನ ಬಳಕೆ ಮಾಡಿ ಅಂತ ಹೇಳ್ತೀವಿ. ನಿಮ್ಮೂರಲ್ಲಿ ಒಂದು ಸಂಘ ಅಂತ ರೆಡಿ ಆಯ್ತು ಅಂತಂದ್ರೆ ಇನ್ನೂ ಬಲ ಬರ್ತೈತಿ. ಅವಾಗ ನಿಮ್ಮಲ್ಲಿ ಯಾರಿಗೆ ಹೆಸರು ಕಂಡ್ಪಟ್ಟಾಗಿರ ಸಾಹೇಬ್ ಅವ್ರಿಗೆ ಯಾರು ಒಂದು ಲೆಟರ್ ರೆಡಿ ಮಾಡಿ, ನಾವು ಸಂಘದಿಂದ ಇಷ್ಟು ಜನ ಅದೀವಿ, ಇದ್ರಾಗ ಒಂದು 4-5 ಮಂದಿಗೆ ಒಂದು 2-3 ಮಂದಿಗೆ ಬೈಕ್ ಕೊಡ್ಬೋದು, ನೀವು ಸಂಘದಿಂದ ಕೊಡ್ಬೋದು. ನಿಮ್ಗೆ ಯಾರು ಇಂಪಾರ್ಟೆಂಟ್ ಆದ್ರ ಅವ್ರಿಗೆ ನೀವು ಗಾಡಿ ಕೊಡ್ರಿ ಅಂತ ಅರ್ಜಿ ಕೊಡ್ಬೋದು. ಅದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. 15-20